MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಪುಲ್ವಾಮಾ ದಾಳಿ ಮಾಡಿಸಿದ್ದನ್ನ ಪಾಕ್ ಒಪ್ಪಿಕೊಂಡಿದೆ. ಜಗತ್ತಿನ ಮುಂದೆ ಬೆತ್ತಲಾಗಿ ನಿಂತಿದೆ ಪಾಕಿಸ್ತಾನ. ಪುಲ್ವಾಮಾ ದಾಳಿ ಯುದ್ಧದ ಒಂದು ತಂತ್ರವಾಗಿತ್ತು. ಕಾರ್ಯಾಚರಣೆಯ ಪ್ರಗತಿಯನ್ನ ತೋರಿಸಿದ್ದೇವೆ. ಭಾರತ ಇದರ ಬಗ್ಗೆ ಗಮನ ಹರಿಸುತ್ತೆ ಅಂತ ಅನ್ಕೊಂಡಿದ್ವಿ. ವಾಯುಪಡೆಯ ಮುಖ್ಯಸ್ಥ ಔರಂಗಜೇಬ್ ತಪ್ಪೊಪ್ಪಿಗೆಯನ್ನ ನೀಡಿದ್ದಾನೆ. ಪುಲ್ವಾಮಾ ದಾಳಿ ಮಾಡಿಸಿದ್ದನ್ನ ಪಾಕ್ ಒಪ್ಪಿಕೊಂಡಿದೆ. ಜಗತ್ತಿನ ಮುಂದೆ ಬೆತ್ತಲಾಗಿ ನಿಂತಿದೆ ಪಾಕಿಸ್ತಾನ. ಪುಲ್ವಾಮಾ ದಾಳಿ ಯುದ್ಧದ ಒಂದು ತಂತ್ರವಾಗಿತ್ತು ಅಂತ ಹೇಳ್ಕೊಂಡಿದೆ. ಕಾರ್ಯಾಚರಣೆಯ ಪ್ರಗತಿಯನ್ನ ತೋರಿಸಿದ್ದೇವೆ. ಭಾರತ ಇದರ ಬಗ್ಗೆ ಗಮನ ಹರಿಸುತ್ತೆ ಅಂದ್ಕೊಂಡಿದ್ದೇವೆ. ಪಾಕ್ ವಾಯುಪಡೆ ಮುಖ್ಯಸ್ಥ ಔರಂಗಜೇಬ್ ಹೇಳಿಕೆ ಇದು. ಪುಲ್ವಾಮಾ ದಾಳಿಯ ಸೂತ್ರಧಾರಿಗಳು ಪಾಕಿಸ್ತಾನ. 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ಉಗ್ರರು. 40 ಸಿಆರ್ಪಿಎಫ್ ವೀರ ಸೈನಿಕರು ಹುತಾತ್ಮರಾಗಿದ್ರು. ಪುಲ್ವಾಮಾ ಉಗ್ರ ದಾಳಿ ಹಿಂದೆ ಪಾಕ್ ಕೈವಾಡ ಈಗ ಬಟಾ ಬಯಲಾಗಿದೆ. We did try to tell them with our tactical brilliance in Pulwama. Now we showed them our operational prowess and strategic guile and guide, and I think they should take heed. This is the best we can. We did try to tell them with our tactical brilliance in Pulwama. Now we showed them our operational prowess and strategic guile and guide, and I think they should take heed. This is the best we can. We did try to tell them with our tactical brilliance in Pulwama. Now we showed them our operational prowess and strategic guile and guide, and I think they should take heed. This is the best we can. We did try to tell them with our tactical brilliance in Pulwama. Now we showed them our operational prowess and strategic guile and guide, and I think they should take heed. This is the best we can. We did try to tell them with our tactical brilliance in Pulwama. Now we showed them our operational prowess and strategic guile and guide, and I think they should take heed. This is the best we can. ನಿಜಕ್ಕೂ ಪಾಕಿಸ್ತಾನಕ್ಕೆ ನಾಚಿಕೆ ಅನ್ನೋದಿಲ್ವಾ? ಪಾಕ್ ವಾಯುಸೇನೆಯ ಅಧಿಕಾರಿ ಅಂತೆ ಈತ, ಔರಂಗಜೇಬ್ ಅಹಮದ್ ಅಂತೆ. ಈತನಿಗೊಂದು ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದಿದ್ಯಾ ನೋಡಿ. ಆತ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ಒಂದು ತಂತ್ರವಾಗಿತ್ತು ಪುಲ್ವಾಮಾ ಅಟ್ಯಾಕ್ ಅಂತ ಹೇಳ್ತಾನೆ. ನಿಜಕ್ಕೂ ಈತ ವೀರ ಯೋಧ ಆಗಿದ್ರೆ ನಮ್ಮ ಸೈನಿಕರನ್ನ ಎದುರುಗಡೆ ನಿಂತು ಎದುರಿಸಬೇಕಾಗಿತ್ತು. ಆದ್ರೆ ಈತ ಕುತಂತ್ರದಿಂದ ಉಗ್ರರನ್ನ ಕಳಿಸಿ ಪುಲ್ವಾಮಾ ಅಟ್ಯಾಕ್ ಅನ್ನ ಮಾಡಿಸ್ತಾನೆ. ಅದು ಕೂಡ ಬಾಂಬ್ ಅನ್ನ ಇಟ್ಟು ಆ ಬಾಂಬ್ ನಿಂದ ನಮ್ಮ ವೀರ ಯೋಧರು ಹುತಾತ್ಮರಾಗ್ತಾರೆ. ಈತನಿಗೆ ಫೈಟ್ ಕೊಡೋಕಾಗಿಲ್ಲ. ಈ ರೀತಿ ಕುತಂತ್ರ ಬುದ್ಧಿಯಿಂದ ಮಾಡಿದಂತಹ ಕುತಂತ್ರವನ್ನ ಅದನ್ನ ಪ್ರೆಸ್ ಮೀಟ್ ನಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಪಾಕಿಸ್ತಾನ ಅಂತ. ಅದಕ್ಕೆ ಒಂದು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ದಿದ್ರೆ ಎದುರುಗಡೆ ನಿಂತು ಹೋರಾಡ್ತಾ ಇದ್ರು. ಈ ರೀತಿ ಕುತಂತ್ರದಿಂದ ಮಾಡ್ತಾ ಇರ್ಲಿಲ್ಲ. ಈತ ಹೇಳಿರೋದು ಈ ಜಗತ್ತಿನ ಮುಂದೆ ಈಗ ಬೆತ್ತಲಾಗಿ ನಿಂತಿರೋದು ಗೊತ್ತಾಗ್ತಾ ಇದೆ. ಇಡೀ ದೇಶವೇ, ಇಡೀ ಪ್ರಪಂಚವೇ ಈತನ ಹೇಳಿಕೆಯನ್ನ ಗಮನಿಸ್ತಾ ಇದೆ. ಪುಲ್ವಾಮಾ ದಾಳಿ ಯುದ್ಧದ ಒಂದು ತಂತ್ರವಾಗಿತ್ತು, ಕಾರ್ಯಾಚರಣೆ ಆಗಿತ್ತು. ಕಾರ್ಯಾಚರಣೆಯ ಪ್ರಗತಿಯನ್ನ ನಾವು ತೋರಿಸಿದ್ವಿ ಅಂತ ಹೇಳಿ ಈತ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಕೊಳ್ತಾನೆ ಅಂತ ಅಂದ್ರೆ ನೋಡಿ, ಆತನಿಗೆ ಸ್ವಲ್ಪನಾದ್ರೂ ನಾಚಿಕೆ ಇಲ್ಲದಂತೆ ಯಾವ ರೀತಿ ಸುದ್ದಿಗೋಷ್ಠಿಯಲ್ಲಿ ಆತ ಹೇಳ್ಕೊಂಡಿರುವಂತದ್ದು. ಭಾರತ ಇದರ ಬಗ್ಗೆ ಗಮನ ಹರಿಸುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನ ಪಾಕ್ ವಾಯುಪಡೆ ಮುಖ್ಯಸ್ಥ ಔರಂಗಜೇಬ್ ಹೇಳಿಕೆಯನ್ನ ಕೊಡ್ತಾನೆ ನೋಡಿ. ಇದನ್ನ ಇಡೀ ಪ್ರಪಂಚವೇ ಈಗ ಗಮನಿಸ್ತಾ ಇದೆ. ತಾನಾಗೆ ಪಾಕಿಸ್ತಾನ ಈಗ ವಿಶ್ವದೆದುರು ಬೆತ್ತಲಾಗಿ ನಿಂತಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.